ನಮಸ್ತೆ ವೀಕ್ಷಕರೇ, ನಮ್ಮ ನ್ಯೂಸ್ ಫೋಕಸ್ ಚಾನಲ್ಗೆ ಸ್ವಾಗತ. ಇದೀಗ ಬಂದ ಬ್ರೇಕಿಂಗ್ ಸುದ್ದಿ ಏನೆಂದರೆ, ನರೇಂದ್ರ ಮೋದಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಬಳಿ ಕಾಂಗ್ರೆಸ್ ನಡೆಸಿರುವಂತಹ ಪ್ರತಿಭಟನೆ ತೀವ್ರ ಉದ್ವಿಗ್ನತೆಗೆ ಕಾರಣವಾಯಿತು. ಕಾಂಗ್ರೆಸ್ ಅಗ್ರನೇತರಾಗಿರುವಂತಹ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವಂತಹ ನಮ್ಮ ರಾಹುಲ್ ಗಾಂಧಿ ನೇತೃತ್ವದಲ್ಲಿರುವಂತಹ ಪಕ್ಷದ ಸಂಸದರು ಮತ್ತು ಪ್ರಮುಖ ನಾಯಕರು ದಿಢೀರಂತಹ ಧರಣಿ ನಡೆಸಿದರು. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಮುಖ್ಯ ವಿಷಯ ಏನಂದರೆ, ಇತ್ತೀಚೆಗೆ ಇಂದಿನ ದಿನಗಳಲ್ಲಿ ನಡೆದಿರುವಂತಹ ಈ ನೀಟ್ ಪೇಪರ್ ಏನಿದೆಯೋ ಆ ಲೀಕ್ ಪ್ರಕರಣದಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಹಾಗೂ ಈ ವಿಷಯವನ್ನು ಸಂಸತ್ತಿನಲ್ಲಿ ಚರ್ಚಿಸಬೇಕು ಎಂಬ ಬೇಡಿಕೆಗಳೊಂದಿಗೆ ಸುಮಾರು 3 ಗಂಟೆಗೂ ಹೆಚ್ಚು ಈ ಧರಣಿ ಅನ್ನೋದು ಮುಂದುವರಿಯಿತು. ಇನ್ನೊಂದೆಡೆ ಕಾಂಗ್ರೆಸ್ ಪ್ರತಿಭಟನೆ ನಡೆದಿರುವಂತಹ ಸ್ಥಳವನ್ನು ಪೊಲೀಸರು ಮುಂಜಾಗ್ರತೆ ಕ್ರಮದಿಂದ ಎಲ್ಲವನ್ನು ಕೂಡ ಖಾಲಿ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದರು. ಆದರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇವರನ್ನು ವಶಕ್ಕೆ ಪಡೆದು ಇವರನ್ನು ಪೊಲೀಸ್ ಸ್ಟೇಷನ್ಗೆ ಈಗ ತರಿಸಲಾಯಿತು ಅಂತ ನ್ಯೂಸ್ ಬಂದಿದೆ. ಈಗ ಈ ಧರಣಿಯಲ್ಲಿ ನಾವು ಕಾಂಗ್ರೆಸ್ ಮುಖಂಡರಾಗಿರುವಂತಹ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂತಹ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ, ಕೆ ಸಿ ವೇಣುಗೋಪಾಲ್, ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್, ಕರ್ನಾಟಕದ ಮತ್ತು ಕೇರಳ ಸಿಎಂಗಳು ಡಿ ಕೆ ಶಿವಕುಮಾರ್, ಸತೀಶನ್ ಅವರೊಂದಿಗೆ ಇತರ ಕಾಂಗ್ರೆಸ್ ಪ್ರಮುಖ ನಾಯಕರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ಬಸ್ಗಳಲ್ಲಿ ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ದರು ಅಂತ ಹೇಳಿಬಿಟ್ಟು ನ್ಯೂಸ್ ಈಗಾಗಲೇ ಹರಿದಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಎನ್ನುವಂತಹ ಸುದ್ದಿ ಕೂಡ ವರದಿಯಾಗಿದೆ. ಪೊಲೀಸರು ವಶಕ್ಕೆ ಪಡೆದು ಕರೆದೊಯ್ಯುವಾಗ ಅವರ ಮೂಗಿನಿಂದ ರಕ್ತ ಸುರಿಯುತ್ತಿರುವಂತಹ ಕೆಲವೊಂದು ಫೋಟೋಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಈ ಸುದ್ದಿ ಕೇಳಿದ ತಕ್ಷಣ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಅವರನ್ನು ಪೊಲೀಸರು ಬೇರೆ ಬೇರೆ ಠಾಣೆಗಳಿಗೆ ಕರೆದೊಯ್ದಿದ್ದಾರೆ. ಈ ನಡುವೆ ಮತ್ತಷ್ಟು ಈ ಧರಣಿಯ ಮತ್ತು ಕಾರ್ಯಕರ್ತರ ನಡುವೆ ಮತ್ತಷ್ಟು ಈ ಜಗಳದ ಜಟಾಪಟಿಯ ಹಬ್ಬರ ಜಾಸ್ತಿ ಆಗಬಾರ್ದಂತ ಹೇಳಿಬಿಟ್ಟು ಮಂದಿರ್ ಮಾರ್ಗ್ ಪೊಲೀಸ್ ಠಾಣೆಯಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನು ಭೇಟಿ ಮಾಡೋದಕ್ಕೆ ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ನಮ್ಮ ರಾಹುಲ್ ಗಾಂಧಿ ಅವರ ತಾಯಿ ಸೋನಿಯಾ ಗಾಂಧಿ ಆಲ್ರೆಡಿ ಅಲ್ಲಿಗೆ ತಲುಪಿದ್ದಾರೆ. ಇದು ಈಗಿರಲು ರಾಹುಲ್ ಗಾಂಧಿ ಅವರನ್ನು ಈ ಮಾಡೆಲ್ ಟೌನ್ನಲ್ಲಿರುವಂತಹ ಛತ್ರಸಾಲ್ ಕ್ರೀಡಾಂಗಣಕ್ಕೆ ಪೊಲೀಸರು ಕರೆದೊಯ್ದಿದ್ದಾರೆ ಎಂದು ಕಾಂಗ್ರೆಸ್ ನಾಯಕರು ಈಗಾಗಲೇ ನಮಗೆ ಬಹಿರಂಗವಾಗಿ ಸುದ್ದಿಯನ್ನು ನೀಡಿದ್ದಾರೆ. ಅದಕ್ಕೂ ಮುನ್ನ ಕಾಂಗ್ರೆಸ್ ಧರಣಿ ನಡೆದಿರುವಂತಹ ಸ್ಥಳಕ್ಕೆ ಬಂದ ಕೇಂದ್ರ ಸಹಾಯಕ ಸಚಿವರಾಗಿರುವಂತಹ ಪ್ರಧಾನಿ ಕಚೇರಿ ಉಸ್ತುವಾರಿ ನೋಡಿಕೊಳ್ತಿರುವಂತಹ ಜಿತೇಂದ್ರ ಸಿಂಗ್ ಹಾಗೂ ಕೇಂದ್ರ ಗೃಹ ಕಾರ್ಯದರ್ಶಿ ಆಗಿರುವಂತಹ ಗೋವಿಂದ ಮೋಹನ್ ರಾಹುಲ್ ಅವರೊಂದಿಗೆ ಚರ್ಚೆ ನಡೆಸಿದ್ದೇವೆ. ಈ ಸಂದರ್ಭದಲ್ಲಿ ಅವರು ಕೇಂದ್ರದ ಮುಂದೆ ಎರಡು ಮುಖ್ಯವಾಗಿರುವಂತಹ ಬೇಡಿಕೆಗಳನ್ನು ಇಟ್ಟರು. ಯಾವುದೇ ಕಾರಣಕ್ಕೂ ಕೂಡ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಮತ್ತು ನಿನ್ನೆ ವಿದ್ಯಾರ್ಥಿಗಳ ಮೇಲೆ ನಡೆದಿರುವಂತಹ ಲಾಠಿ ಚಾರ್ಜ್ ಘಟನೆ ಬಗ್ಗೆಯೂ ಸಂಸತ್ತಿನ ಉಭಯ ಸದನಗಳಲ್ಲಿ ಕೇಂದ್ರ ಸರ್ಕಾರ ಸ್ಪಂದಿಸಲೇಬೇಕೆಂದು ಪಟ್ಟು ಹಿಡಿದರು. ಈ ವಿಷಯದಲ್ಲಿ ಸರ್ಕಾರದಿಂದ ಸಕಾರಾತ್ಮಕ ಸ್ಪಂದನೆ ಸಿಗುವವರೆಗೂ ಕೂಡ ತಾವು ಈ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಮತ್ತು ಇಲ್ಲಿಂದ ಕದಲುವುದಿಲ್ಲ ಎಂದು ರಾಹುಲ್ ಗಾಂಧಿ ಅವರು ಸ್ಪಷ್ಟತೆ ನೀಡಿದರು. ಆನಂತರ ದೆಹಲಿ ಪೊಲೀಸರೊಂದಿಗೆ RPF ಮತ್ತು RAF ಪಡೆಗಳು ಭಾರೀ ಸಂಖ್ಯೆಯಲ್ಲಿ ನಿಯೋಜನೆಗೊಂಡು ಪ್ರಧಾನಿ ನಿವಾಸದ ಎದುರು ಧರಣಿ ನಡೆಸ್ತಾ ಇರುವಂತಹ ಎಲ್ಲ ನಾಯಕರನ್ನು ವಶಕ್ಕೆ ಪಡೆದಿದ್ದರಿಂದ ತೀವ್ರ ಉದ್ವಿಗ್ನ ವಾತಾವರಣ ಅನ್ನೋದು ಈಗ ಈ ಡೆಲ್ಲಿ ನರೇಂದ್ರ ಮೋದಿ ಅವರ ಅಂಗಳದಲ್ಲಿ ಈಗ ನಡೀತಾ ಇರುವಂತಹ ಭಾರೀ ಹೈಡ್ರಾಮಾವನ್ನು ನಾವು ಈಗ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಮತ್ತು ಇದು ಯಾವ ಮಟ್ಟಕ್ಕೆ ಈ ಹೋರಾಟ ಅನ್ನೋದು ತಲುಪುತ್ತೆ ಅನ್ನೋದು ಕಾದು ನೋಡಬೇಕಾಗಿರುತ್ತೆ. ಸೊ ಇಲ್ಲಿ ನಾವು ತಿಳ್ಕೋಬೇಕಾಗಿರೋದೇನೆಂದರೆ, ರಾಹುಲ್ ಗಾಂಧಿ ಅವರಿಗೆ ಗಾಯಾಳುಗಳು ಈಗ ಆಗಿರುವಂತಹ ಮೂಗಿನಲ್ಲಿ ಬರ್ತಾ ಇರುವಂತಹ ಗಾಯ ಅದು ಈ ಜನರ ಈ
ಸ್ಟಾಂಪೇಡ್ಲಿಂದ ಆಯಿತಾ ಅಥವಾ ಯಾವ ಕಾರಣದಿಂದ ಆಯಿತು ಅಂತ ಹೇಳಿಬಿಟ್ಟು ಬಹಳಷ್ಟು ಅಭಿಮಾನಿಗಳು ಆಲ್ರೆಡಿ ರಾಹುಲ್ ಗಾಂಧಿಯನ್ನು ಪರಾಮರ್ಶೆ ಮಾಡಿಕೊಳ್ಳೋದಕ್ಕೆ ಅಥವಾ ಈ ವಿಷಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಹೇಳಿಬಿಟ್ಟು ಈ ಪೊಲೀಸ್ ಪಡೆ ಕಂಗಾವಳಿಂದ ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇಲ್ಲಿವರೆಗೂ ನೋಡ್ತಾ ಇದೆ. ನೋಡೋಣ, ಕಾದು ನೋಡೋಣ ಇದು ಎಲ್ಲಿವರೆಗೆ ತಲುಪುತ್ತೆ ಅನ್ನೋದು ನಮ್ಮ ಮುಂದಿನ ನ್ಯೂಸ್ ಎಪಿಸೋಡಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ನೈಟ್.